ಯಾಕೆ ನಕ್ಕದ್ರಿ ಅವ್ರು ಹೇಳಿದ್ದಕ್ಕೆ ಅದನ್ನ ಹೇಳೋಷ್ಟ ನಕ್ಕಿದ್ದಂತಕಂದ್ರೆ ಫಸ್ಟ್ ಟೈಮ್ ನಂಗೆ ಹೇಳಿದ್ರು ಅವರು ಸಿನಿಮಾ ಮಾಡ್ತಾ ಇದ್ದೆ, ಹೀರೋ ಮಾಡ್ತೆ ಅಂತ ಹೇಳಿದ್ರು. ನಾನು ಅವತ್ತು ಅಡಿಕೆ ಚೀಲ ಹೊತ್ತಿದ್ದೆ, ಅಂದ್ರೆ ಮಳೆ ಬರೋ ಸಂದರ್ಭ ಇತ್ತಲ್ಲ, ಅವಾಗ ಸಿಕ್ಕಾಪಟ್ಟಿ ಬೆವರಲ್ಲಿದ್ದೆ. ಬೆವರು ಮತ್ತೆ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದ್ದೆ. ಆ ದಿನ ಹೀರೋ ಮಾಡ್ತೆ ಅಂದಾಗ ನಂಗೆ ಹೀರೋ ಎಲ್ಲ ಮಾಡೋದು ಬೇಡ, ಅವರು ಒಂದು ಕಾರ್ ತಗೊಂಡ್ಬಂದಿದ್ದು ಹೊಸದು, ಅದಕ್ಕೆ ಡ್ರೈವರ್ ಬೇಕಾದ್ರೆ ಇಟ್ಕೊಳ್ಳಿ ಅಂದಿದ್ದೆ ನಾನು. ಅಂದ್ರೆ ಡ್ರೈವಿಂಗ್ ಎಂದು ಫುಲ್ ಹುಚ್ಚು. ಆಮೇಲೆ ಒಂದು 6 ತಿಂಗಳ ಬಿಟ್ಟು ಹೇಳಿದ್ರು ಬಾ ಕಲಿಸ್ತೆ ಅಂತ. ಆಮೇಲೆ ನನಗೆ ಇಷ್ಟ ಇಲ್ಲಾಗಿತ್ತು ಅಷ್ಟು ಸಿನಿಮಾದ ಬಗ್ಗೆ, ಏನೂ ಗೊತ್ತಿರಲಿಲ್ಲ. ಖಾಲಿ ಸಿನಿಮಾ ನೋಡ್ತಿದ್ದೆ ಅಷ್ಟೇ, ನೋಡ್ತಿದ್ದೆ. ಏನು ಅಷ್ಟು ಇದಿಲ್ಲಾಗಿತ್ತು, ಟಚ್ ಇಲ್ಲಾಗಿತ್ತು ಸಿನಿಮಾದ ಬಗ್ಗೆ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ಒಂದು 2 ವರ್ಷ ಟ್ರೈನಿಂಗ್ ಕೊಟ್ಟರು. ಕನ್ನಡ ಸರಿ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅಂದರೆ ನಮ್ಮ ಹಳೆಯಾಳದಲ್ಲಿ ಸ್ವಲ್ಪ ಕನ್ನಡ ಕಡಿಮೆ ನಮ್ಮದು. ನಾವು ಮನೇಲಿ ಮಾತಾಡೋದು ಕೊಂಕಣಿ, ಅದಕ್ಕೆ ಕನ್ನಡ ಒಂದು ಸ್ವಲ್ಪ ಟಚ್ ಕಡಿಮೆ. ಇಲ್ಲಿ ಬಂದು ಒಂದು 2 ವರ್ಷ ಕಲಿತೆ, ಎಲ್ಲ ಕಲಿಸಿದ್ರು, ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿದ್ರು, ಅದೆಲ್ಲ ಮಾಡ್ತಿದ್ದೆ. ಅವ್ರು ಹೇಳ್ಕೊಟ್ಟಂಗೆ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ನಾನು ಆ್ಯಕ್ಟಿಂಗ್ ಮಾಡಿದ್ದೆ. ದೇವಸಸ್ಯ ಸಿನಿಮಾದಲ್ಲಿ ನಾನು ಮಾಕನ್ ಪಾತ್ರ. ಇದು ನಂದು ಫಸ್ಟ್ ಸ್ಟೇಜು. ಅಂದರೆ ಸ್ಕೂಲಲ್ಲೂ ಒಂದು ಕಡೆನೂ ನಾನು ಸ್ಟೇಜ್ ಹತ್ತಿರಲಿಲ್ಲ. ಈಗ ಹತ್ತಾಗ ಎಲ್ಲರೂ ನೋಡಿ ಸ್ವಲ್ಪ ಭಯ ಆಗ್ತಾ ಇದೆ. ಹೇಗೆ ಸಿನಿಮಾಗಳು ನೋಡ್ತಿದ್ರಾ ಅಥವಾ ಇವರೇ ನಿಮ್ಗೆ ಹೇಳ್ಕೊಡ್ತಿದ್ರಾ? ಬೇರೆ ಬೇರೆ ಸಿನಿಮಾಗಳು ಯಾವ್ದಾರು ನೋಡ್ತಿದ್ದೀರಾ ಅನುಭವ? ಇಲ್ಲ, ಸಿಚುವೇಶನ್ಗಳು ಒಂದು ಸ್ವಲ್ಪ ಹೇಳ್ತಿದ್ರು, ಹಿಂಗೆ ಮಾಡೋದು ಹಂಗೆ ಮಾಡೋದು. ಬಟ್ ಎಲ್ಲ ಟ್ರೈನಿಂಗ್ ಅಂದರೆ ಅವರು ಫಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು ನನಗೆ. ನಾನು ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಸಿನಿಮಾನು ಫಸ್ಟ್ ಟೈಮ್ ನನಗೆ. ಅಂದರೆ ಸಿನಿಮಾ ಜಾಸ್ತಿ ನೋಡಲಿಲ್ಲ ನಾನು, ಕಲ್ತ್ಕೊಂಡಿದ್ದಷ್ಟೇ. ಮನೆಯಲ್ಲಿ ಅಪ್ಪ ಅಮ್ಮಂಗೆ ತುಂಬ ಖುಷಿ ಇದೆ ನಾನು ಸಿನಿಮಾ ಮಾಡ್ತಿದ್ದೆ ಅಂತ. ಹೀರೋ ಫಸ್ಟ್ ಟೈಮು, ಸಿದ್ಧಿ ಜನಾಂಗದಲ್ಲಿ ಹೀರೋ ಫಸ್ಟ್ ಟೈಮು ನಾನಾಗಿದ್ದು. ಎಲ್ರಿಗೂ ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ ಎಲ್ಲರೂ ಹೇಳ್ತಿದ್ರು, ಇಂಗ್ಲೀಷಲ್ಲಿ ಮಾತಾಡ್ತಿದ್ರು, ವಾಟ್ ಈಸ್ ಯುವರ್ ನೇಮ್ ಅಂತ. ನನಗೆ ಇಂಗ್ಲೀಷ್ ಅಂದ್ರೇನು ಗೊತ್ತಿಲ್ಲ. ಸೊ ನಾನು ಹೇಳ್ತಿದ್ದೆ, ಕನ್ನಡದಲ್ಲಿ ಮಾತಾಡ್ರಿ, ಕನ್ನಡ ಬರುತ್ತೆ, ಇಂಗ್ಲೀಷಲ್ಲಿ ಮಾತಾಡಬೇಡಿ ಅಂತಿದ್ದೆ. ಅವಾಗ ಹಿಂಗೆ ಕನ್ನಡ ಬರುತ್ತಾ ಅಂತ ಕೇಳ್ತಿದ್ರು. ಹಾಂ, ಕನ್ನಡದವರೇ, ಉತ್ತರ ಕನ್ನಡ ನಮ್ಮ ಜಿಲ್ಲೆ, ಹಳೆಯದವನು ಅಂತ ಹೇಳ್ತಿದ್ದೆ. ಆವಾಗ ಹೌದಾ ಹಿಂಗೆ ಮುಂದುವರಿತಾ ಇತ್ತು. ಈಗ ಸದ್ಯಕ್ಕೆ 4 ದಿನ ಆಯಿತು ಬಂದು ಇದು ಬೆಂಗಳೂರಿಗೆ ಶೂಟಿಂಗ್ಗೆ. ಅವಾಗಲೂ ಹಂಗೆ ಕೇಳ್ತಿದ್ರು, ಕನ್ನಡ ಬರುತ್ತೆ ನಿಮಗೆ ಅಂತ. ಹಾಂ, ಕನ್ನಡ ಬಿಟ್ಟರೆ ಬೇರೆ ಭಾಷೆ ಯಾವ್ದು ಬರಲ್ಲ ಆಗ್ತಿದ್ದೆ ನಾನು. ಇಲ್ಲ ಇಲ್ಲ, ಸಿನಿಮಾ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಆಫರ್ ಎಲ್ಲಾದ್ರೂ ಸಿಕ್ಕರೆ ಮಾಡಬೇಕು, ಚಾನ್ಸ್. ಸರ್, ಈ ವಿಷಯ ಬಂದಿದ್ದಕ್ಕೆ ಅವನ ಬಗ್ಗೆ ಒಂದು ಮಾತಾಡ್ತೀನಿ. ಅವನು ಎಷ್ಟು ಸಹಜವಾದ ವ್ಯಕ್ತಿ ಅಂದರೆ ತುಂಬ ಯಾವುದೊಂದು ಬಗ್ಗೆ ಯೋಚನೆ ಮಾಡಲ್ಲ ಸರ್. ಈಗ ನಾನು ಆ್ಯಕ್ಟಿಂಗಿಗೆ ಕರ್ಕೊಬಂದಾಗಲೂ ಅಷ್ಟೇ, ಇದ್ರ ಬಗ್ಗೆ ಏನು ಮಾಡೋದು ಅಂತ ತಲೆಗೆ ಹಚ್ಕೊಂಡವನಲ್ಲ. ಈಗ ನಾವು ಎಲ್ಲರೂ ಮಾತಾಡ್ತೀವಿ, ಪ್ರೆಸೆಂಟಲ್ಲಿ ಬದುಕಬೇಕು, ಅದು ಆಧ್ಯಾತ್ಮ, ಅದು ಜೀವನ ಅಂತೆಲ್ಲ. ಬಹುಶಃ ಅವನು ಸಹಜವಾಗಿ ಅವನು ಆ ಕೆಲಸ ಮಾಡ್ತಾ ಇದ್ದಾನೆ. ಅಂಥ ಒಂದು ವ್ಯಕ್ತಿತ್ವ ಅದು. ಖಂಡಿತ 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 ಸರ್. ಅಂದರೆ ಹೌದು, ಸಡನ್ ಆಗಿ ಫೇಮ್ ಸಿಕ್ಕಾಗ ಆ ಥರದ್ದು ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಖಂಡಿತ ಇದೆ. ನಾವು ಅದನ್ನ ಕೆಲವು ಉದಾಹರಣೆಗಳು ಕೂಡ ನಾವು ನೋಡಿದ್ದೀವಿ. ಹೌದು, ಇಲ್ಲ, ಇದು ತುಂಬಾ ಮೊದಲಿಂದನೂ ತುಂಬಾ ಪ್ರಾಕ್ಟಿಕಲ್ ಆಗಿ ನಾವು. ಜನಾರ್ದನ್ ನಾಯಕಿ ನಟಿಯಾಗಿ ಅಂದ್ರೆ ಪ್ಯಾನ್ ಇಂಡಿಯಾದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ನನ್ನ ಪ್ರೊಡ್ಯೂಸರಿಗೆ ಮತ್ತೆ ನನ್ನ ಡೈರೆಕ್ಟರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ, ಆ್ಯಂಡ್ ಅದನ್ನು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೂಲಕ ಕಾರ್ತಿಕ್ ಸರ್ ನನ್ನ ಅಪ್ರೋಚ್ ಮಾಡ್ತಾರೆ. ಸೊ ಹಾಗೆ ನಾನು ಕತೆ ಏನು ಅಂತ ಕೇಳುವಾಗ, ನನ್ನ ಮೇನ್ ಆಗಿ ಮಾತಂಗಿ ಅನ್ನೋ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಕೇಳುವಾಗ ಅವರೊಂದೇ ಒಂದು ಹೇಳಿದ್ದು, ಮರ ಸುತ್ತುವಂಥ ಕ್ಯಾರೆಕ್ಟರ್ ಅಂತೂ ಅಲ್ವೇ ಅಲ್ಲ. ಸೊ ಹೇಗಿದೆ ನನ್ನ ಕ್ಯಾರೆಕ್ಟರ್ ಅಂದರೆ ತುಂಬಾನೇ ಇಂಟೆನ್ಸ್ಡ್ ಆಗಿದೆ, ಅಂದರೆ ತುಂಬ ಎಲ್ಲ ಎಮೋಷನ್ಸನ್ನು ಹೊಂದಿರುವಂಥ ಕ್ಯಾರೆಕ್ಟರ್, ನವರಸಗಳನ್ನು ತುಂಬಿಕೊಂಡಿರುವ ಕ್ಯಾರೆಕ್ಟರ್ ಅಂತ ಹೇಳ್ಬೋದು.
ಒಂದು ನಾಯಕಿಗೆ ಈ ಥರದೊಂದು ಕ್ಯಾರೆಕ್ಟರ್ ಬೇಕು ಆ್ಯಂಡ್ ಅದು ಈ ಥರ ಸಿಕ್ಕಿದ್ರೆ ಹೇಗೆ ಮಾಡ್ಬೋದು ಅನ್ನೋ ಕುತೂಹಲ ಇರುತ್ತಲ್ಲ, ಅದೇ ರೀತಿಯಾಗಿರುವಂಥ ಕ್ಯಾರೆಕ್ಟರ್. ಆ್ಯಂಡ್ ಅದನ್ನು ಪ್ಲೇ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆ್ಯಂಡ್ ಐಮ್ ಸೋ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಷ್ಟು ಒಳ್ಳೆಯ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ದೇವಸಸ್ಯ ಕತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಹೃದಯಗಳಿಗೆ ಮುಟ್ಟುವಂಥ ಕತೆ ಆಗಿರುತ್ತೆ. ಒಂದು ಒಳ್ಳೆ ಮೆಸೇಜನ್ನು ಕೊಡ್ಬೋದು ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವ ಮೂವಿ ಅಂತ ಹೇಳ್ಬೋದು. ಸೊ ನಾನು ನಮ್ಮ ಎಲ್ಲ ಮೀಡಿಯಾದವರಿಗೆ ಹೇಳಬೇಕು ಅಂತಂದರೆ, ನಮಗೂ ಆಡಿಯನ್ಸಿಗೂ ಇರುವ ಒಂದು ದೊಡ್ಡ ಅಂತ ಸ್ಟ್ರಾಂಗ್ ಬ್ರಿಡ್ಜ್ ಅಂದರೆ ಅದು ನೀವೇ. ಸೊ ಅವರಿಗೆ ತಲುಪಿಸುವಂಥ ಪಾತ್ರ ನಿಮ್ಮದು. ತುಂಬಾ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಪ್ಯಾನ್ ಇಂಡಿಯಾದಲ್ಲಿ ನಾನು ಫಸ್ಟ್ ಮೂವಿ, ಇದಕ್ಕೆ ಮುಂಚೆ ಯುವದಲ್ಲಿ ಮಾಡಿದ್ದೆ, ಆಮೇಲೆ ನಾರಾಯಣ ಅಂತ ಮಾಡಿದ್ದೆ.